ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಎಷ್ಟನೇ ತಾರೀಕು? 3ನೇ ತಾರೀಕು. ಯಾವ ಮಂತ್? ಮೇ ಮಂತು ನಮ್ಮ ಇಶಿತಾ ಅವ್ರ ಬರ್ತಡೇ ಇದೆ. ಸೊ ನಾವಿವತ್ತು ಅವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಸೋಡಾ ಅವ್ರ ಮನೇಲಿ ಡೆಕೋರೇಷನ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೂ ಯಾರೂ ಬಂದಿಲ್ಲ, 9 ಗಂಟೆಗೆ ಬರ್ರಿ ಅಂದರು. ಸೊ ನಾನು ಮತ್ತು ನಮ್ಮ ಜಯಕ್ಕ ಅವರು ಗಿಫ್ಟು ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀವಿ. ಪರ್ಚೇಸ್ ಮಾಡಿಕೊಂಡು ಎಲ್ಲರೂ ಬಂದಮೇಲೆ ಇಲ್ಲಿ ಬರ್ರಿ ಆ್ಯಂಡ್ ಡೆಕೋರೇಷನ್ಸ್ಗೆಲ್ಲ ಬೇಕಾಗಿರೋ ಐಟಮ್ಸ್ ತಗೊಂಡು ಸೋಡಾ ಅವ್ರ ಮನೆಗೆ ಹೋಗಿ ಡೆಕೋರೇಷನ್ ಮಾಡ್ತೀವಿ. ಬನ್ನಿ ಹೇಗೆ ಡೆಕೋರೇಷನ್ ಮಾಡ್ತೀವಿ ನೋಡಿ. ಹಿಂಗೆ ದಾರಿಲಿ ಹೋಗ್ತಾ ನಮ್ಮ ಮ್ಯಾಮ್ ಅವ್ರ ಅಮ್ಮ ಸಿಕ್ಕಿದ್ರು. ಗುಲಾಬ್ ಜಾಮೂನ್ ಮಾಡಿದ್ದೀವಿ, ತಿನ್ಕೊಂಡು ಹೋಗ್ರಿ ಅಂದರು. ಸೊ ಇವಾಗ ನಾವು ನಮ್ಮ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೀವಿ. ಗುಲಾಬ್ ಜಾಮೂನ್ ಕೊಡ್ತಾರೆ, ನಾವು. ಈಗ ಇದು ನಮ್ಮ ಮ್ಯಾಮ್ ಮನೇಲಿರೋ ನಾಯಿ. ಆಂಟಿ, ನಾಯಿ ಹೆಸರೇನು? ಚಿಂಟು ಅಂತ ನಮ್ಮ ಮ್ಯಾಮ್ ಸಾಕಿರೋ ನಾಯಿ ಇದು. ನೋಡಿ ಗೈಸ್, ನಾವೆಲ್ಲ ಬೇಗ ಬಂದು ನಮ್ಮ ಗ್ಯಾಂಗಲ್ಲಿ ಇಬ್ಬರು ಮತ್ತೆ ಯಾವಾಗಲೂ ಲೇಟ್ ಕಮರ್ಸ್ ಇದ್ದೇ ಇರ್ತಾರೆ. ತೋರಿಸ್ತೀನಿ ಯಾರು. ನೋಡಿ ಗೈಸ್, ಇವರು ನಮ್ಮ ಕುಸುಮ ಸೋಡಾ ಅಂತ. ಇವರು ಯಾವಾಗಲೂ ಲೇಟು. ಇವಳು ನಮ್ಮ ಬಕಾಸುರಿ ಧನು ಮಾಮ. ಇವಳು ಬರೀ ತಿನ್ನೋದಕ್ಕೆ ಫೇಮಸ್. ಇವಳು ಇದಿಬ್ಬರು ಯಾವಾಗಲೂ ಲೇಟ್. ಅಲ್ಲ ಗೈಸ್, ಈ ಸಂಖ್ಯೆಯಲ್ಲಿ ನಾನು ಅಲೋನ್ ಆರ್ಟಿಸ್ಟ್ ನಾನೇ ಸುಮ್ಮನೆ ಬರ್ತಾಯಿದ್ದೀನಿ. ಇವ್ರು ನೋಡ್ರಿ ಈ ಸಣ್ಣಿಗೆ ಎಲ್ಲ ತಗೊಂಡು ಬೀಸ್ಕೊತಾವ್ರೆ. ಬೀಸ್ಕೊಂತವ್ರೆ. ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀವಿ. ಸೆಕೆ ಕೀಳ್ತೈತೆ. ಇವಳಿಗೆ ಯಾವಾಗಲೂ ಸೆಕೆ ಅಂತ ಸಾಯ್ತಾವಳೆ. ಆ ಬೀಸಣ್ಣಿಗೆ ಕೊಡ್ಸಿದ್ದೀವಿ ಬೀಸ್ಕೊಂಡ್ಲಿ ಅಂತ, ಅದು ಸೆಕೆ ಅಂತಾಳೆ. ಕೈ ನೋವು ಬರೋದೇ ಬೀಸ್ಕೊಂಡು. ಗೈಸ್ ಆಗಿಂದ ನೋಡ್ತಾನೆ ಅವಳೆ, ಒಂದು ಸೆಲೆಕ್ಟ್ ಮಾಡಲಿಲ್ಲ. ಈ ಗರ್ಲ್ಸ್ ಜೊತೆ ಶಾಪಿಂಗ್ ಬಂದೆ ನೋಡಿ, ಇದೇ ಕತ್ತಿ. ಫೈನಲಿ ಗೈಸ್ ಒಂದು ಸೆಲೆಕ್ಟ್ ಮಾಡಿದ್ದೀವಿ. ಅಂಕಲ್ ಏನಂಕಲ್ ಇಷ್ಟು ಹೇಳ್ತೀರಾ? ನಮ್ಮ ಅಮ್ಮ ಕೊಟ್ಟಿರೋದೇ ಇಷ್ಟಿಗೆ ತಗೊಬೇಕು ನಾವು. ಗೈಸ್ ನನ್ನ ಸೆಲೆಕ್ಷನ್ನು ಫೈನಲಿ ನಂದೇ ಓಕೆ ಆಯಿತು. ಅಂಕಲ್ ಕಡಿಮೆ ಮಾಡ್ಕೊಳ್ಳಿ, ಎಲ್ಲ ನಿಂದೆ. ನಮ್ಮ ಅಕ್ಕಯ್ಯ ಬಾರ್ಗಿಂಗ್ ಮಾಡ್ತಾವಳೆ. ಪರವಾಗಿಲ್ಲ ಕೊಡಿ, ನಾವು ಕಾಲೇಜ್ ಹುಡುಗಿ ಅಂಕಲ್. ಕೊಡಿ ಅಂಕಲ್, ಹೋಗ್ಲಿ ಪಾಪ ಹುಡುಗಿ. ಫೈನಲಿ 500 ಹೇಳಿದ್ದಕ್ಕೆ 300 ಕೊಟ್ಟು ಚೌಕಾಸಿ ಮಾಡಿ ಅಂಕಲ್ಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವಿವಾಗ ಹೋಗ್ತಾ ಇದ್ದೀವಿ ಇವಾಗ ನಾವು ಶಾಪಿಂಗ್ ಸಿಟಿಗೆ ಹೋಗ್ತಾ ಇದ್ದೀವಿ ಡೆಕೋರೇಷನ್ ಐಟಮ್ಸ್ ತೊಗೊಳಕ್ಕೆ. ಸೊ ನಮ್ಮದೇನಂದರೆ ಇವತ್ತು ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೆಲ್ಫ್ ಕ್ಯಾಮ್ರಾ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಗೈಸ್. ಏನಂದರೆ ಈ ನಡುವೆ ಅಂತೂ ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ಕಷ್ಟ. ನೋಡಿ ಎಷ್ಟು ಟ್ರಾಫಿಕ್. ಫೈನಲಿ ಆಧಾರ್ ಕಾರ್ಡ್ ತೋರಿಸಿ ನಾವು ಟಿಕೆಟ್ ತಗೊಂಡ್ವಿ. ಶಕ್ತಿ ಯೋಜನೆ. ಓಕೆ ಫೈನಲಿ ಗೈಸ್ ಬಸ್ಸು ಇಳ್ದಿದ್ದೀವಿ. ಸೊ ಇವಾಗ ಬಸ್ ಇಳಿದು ಶಾಪಿಂಗ್ ಸಿಟಿಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಇದ್ದೀವಿ ಇಲ್ಲಿ. ಜ್ಯೋತಿ ಮತ್ತು ಅಂಕಿತಾ ಮಿಸ್ಸು. ಅಂಕಿತನ ರೀಪ್ಲೇಸ್ ಮಾಡೋಕ್ಕೆ ಯಾರೂ ಇಲ್ಲ, ಬಟ್ ನಮ್ಮ ಜ್ಯೋತಿನ ರೀಪ್ಲೇಸ್ ಮಾಡೋಕ್ಕೆ ಹೇಳಿದ್ದಾರೆ. ಗೈಸ್ ಏನಿಲ್ಲ ಗೈಸ್, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸೆಕೆಂಡ್ ಜ್ಯೋತಿ ಅವ್ರ ಅಕ್ಕ ಅಂತ ಹೇಳ್ಬೋದು ಗೈಸ್. ದೊಡ್ಡ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರೆ. ಮಾಡಿ ಸಾಕಾಗೋಗ್ಬೇಕು ಅವಳಿಗೆ. ನೋಡಿ ಗೈಸ್, ಇಂಥ ಕಿತಾಪತಿ ಕೆಲಸಗಳು ಮಾಡೋದ್ರಲ್ಲೆಲ್ಲ ಇವರು ಎತ್ತಿದ ಕೈ ಎತ್ತವ ಕೈ. ಫೈನಲಿ ಗೈಸ್ ವಿ ಆರ್ ಎಂಟರಿಂಗ್ ಇಂಟು ಶಾಪಿಂಗ್ ಸಿಟಿ. ಬಂದಿದ್ದೀವಿ ಗೈಸ್, ಬಂದ್ವಿ ಶಾಪಿಂಗ್ ಸಿಟಿಗೆ. ನೋಡಿ ಗೈಸ್ ಎಂತೆಂಥ ಕೆಲಸ ಮಾಡ್ತಾರೆ. ಡಾಗಿ ಸಕ್ಕತ್ತಾಗೈತಲ್ಲ. ಬರ್ತಡೇ ಬಂದರೆ ಇದನ್ನೇ ಕೊಡ್ತಿದ್ದೆ. ಇಲ್ಲಿ ಬೆಳೆದಿರಲಿಲ್ಲ ಬಟ್ಟೆ ಎಲ್ಲ. ವೆಲ್ಕಮ್. ಹಾಯ್ ನಾಯಿ. ಇಲ್ಲೊಂದು ನಾಯಿ ಫ್ಯಾಮಿಲಿನೇ ಇದೆ. ನಾಯಿ ವಟಾರನೇ ಇದೆ ಇಲ್ಲಲ್ಲ. ಇದು ಹ್ಯಾಪಿ ನಾಯಿ, ಇದು ವೆಲ್ಕಮ್ ನಾಯಿ. ಎಲ್ಲ ಬಾಳೆಲ್ಲ. ಓಕೆ ಬನ್ನಿ ಗೈಸ್, ನಾವು ಹೋಗೋಣ ನಮ್ಮ ಕೆಲಸಕ್ಕೆ.
ಗೈಸ್ ಇದೆಲ್ಲ ತಗೊಂಡಿದ್ದೀವಿ ಇಲ್ಲಿ ಮಕ್ಕಳು ಇವಾಗ ನಾವು ಅಲ್ಲಿ ಮಕ್ಕಳನ್ನ ಕೂರಿಸ್ಬೋದು ಬಟ್ ನಿಮ್ಗೆ ಇನ್ನೂ ಯಾರು ಆಗಿಲ್ವಲ್ಲ ಬಾಮಮ್ಮ ಇವಾಗ ಬಿಲ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಮಾಮ ನಿನ್ನ ಫೋನ್ ಮಿಸ್ಸು ಗೈಸ್ ಇದೆಲ್ಲ ನಮ್ಮ ಐಟಮ್ಸು ನೋಡ್ಕೊಂಬಿಡಿ ಯಾವುದೂ ತಗೊಂತ ಇಲ್ಲ ಬಟ್ ಎಲ್ಲ ನೋಡಿ 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 ಖುಷಿ ಪಡ್ತಾ ಇದೆ ಎಷ್ಟು ನೋಡೊಂದು ಒಂದು ಎಷ್ಟು ಎಷ್ಟು ತಗೊಂತೀಯಾ ದುಡ್ಡು ಫೈನಲಿ ಇದೆಲ್ಲ ಪ್ಯಾಕ್ ಆಗ್ತಾ ಇದೆ ದಿ ಕ್ಯಾಶಿಯರ್ ಬಿಚ್ಚು ಮಾಮ ಬಿಚ್ಚು ಕೊಡು ಯಾರ್ದು ದುಡ್ಡು ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಗೈಸ್ ಇವಾಗ ಟೈಮ್ ಬೇರೆ ಆಗಿಬಿಟ್ಟಿದೆ ಬರ್ಡೇ ಗರ್ಲ್ ಬೇರೆ ಸರ್ಪ್ರೈಸ್ ಗೊತ್ತಿಲ್ಲದೆ ಬತ್ತೀನಿ ಅಂತವಳೆ ನಾವಿನ್ನೂ ಇಲ್ಲೇ ಇದ್ದೀವಿ ಡೆಕೋರೇಷನ್ ಕೂಡ ಮಾಡಿಲ್ಲ ನಾವು 1 ಅವರಲ್ಲಿ ನಾವೀಗ ಹೋಗಿ ಇಲ್ಲಿಂದ ಅಡಕಮನಹಳ್ಳಿಗೆ ಹೋಗಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡಬೇಕು ಗೈಸ್ ಓಕೆ ಗೈಸ್ ನಾವಿವಾಗ ಶಾಪಿಂಗ್ ಮುಗಿಸಿದ್ವಿ ಸೊ ಹೋಗ್ತಾ ಇದ್ದೀವಿ ಮನೆಗೆ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಇಷ್ಟಕ್ಕೆ 950 ರೂಪೀಸ್ ಕಮ್ಮಿ ಅಷ್ಟೇ 1000ಕ್ಕೆ ಇದೇನಾದ್ರು ನಮ್ಮ ಮನೇಲಿ ಗೊತ್ತಾಗ್ಬಿಟ್ರೆ ನಿಮಗೆ ಮಾಡೋ ಕೆಲಸ ಇಲ್ಲ ಬಿಟ್ಟಿದ್ದೀರಾ ಈ ತಾತ ನೋಡಿ ಗೈಸ್ ತಾತ ಇವಾಗ ಕುದ್ಬಿಡ್ತಿದ್ದು ಗೈಸ್ ನಮಗೆಲ್ಲ ತಾತ ನೋಡಿ ಗೈಸ್ ಓಲ್ಡ್ ಮಿಷಿನ್ಗಳಿಗೆ ಏನೇ ಆಗಲಿ ಧೈರ್ಯ ಜಾಸ್ತಿ ಡಬ್ಬಲ್ ಮೀಟ್ರು ಹಿತ ಚಿಂತನ ಚಾರಿಟಬಲ್ ಟ್ರಸ್ಟ್ ಸೊ ಇಲ್ಲಿ ವೇಸ್ಟ್ ಅಂದರೆ ನಿಮಗೆ ಬೇಡದಲ್ಲೇ ಇರೋ ಡ್ರೆಸ್ನೆಲ್ಲ ತಂದು ಇಲ್ಲಿ ಸ್ಟೋರ್ ಮಾಡ್ಬೋದು ಸೊ ಇಲ್ಲಿ ಯಾರು ಬೇಕಾಗಿರೋರು ಬಂದು ತೊಗೊತಾರೆ ಸೊ ನಿಮ್ಮ ಮನೆಯಲ್ಲೂ ಈ ಥರ ನಿಮಗೆ ಯೂಸ್ ಆಗ್ದಲ್ಲೇ ಇರೋದು ಅಥವಾ ನೀವು ಯೂಸ್ ಮಾಡದೇ ಇರೋದು ಏನಾದರೂ ಇದೆ ಇಲ್ಲಿ ತಂದು ಇಲ್ಲಿ ಸ್ಟೋರ್ ಮಾಡಿ ಯಾರಾದರೂ ಯೂಸ್ಗೆ ಆಗೋರಾದರೂ ತೊಗೊಂಡೋಗ್ತಾರೆ ಹೆಲ್ಪ್ ಆಗುತ್ತೆ ತಂದು ಹಾಕ್ಬೋದು ಇಂಥ ವೇಸ್ಟ್ ಬಾಡಿಗಳನ್ನ ತಂದು ಬಿಸಾಕಿ ರೋಡ್ಗೆ ಯಾರೂ ಕೇಳಲ್ಲ ಬಸ್ ಬಂದಿಲ್ಲ ಗೈಸ್ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಅಂಕಲ್ ಎಲ್ಲಿದ್ದೀರಾ ಬೇಗ ಬನ್ನಿ ಬಸ್ ಅಂತೂ ಬೇಕು ಅಂದಾಗ ಬರೋದೇ ಇಲ್ಲ ಗೈಸ್ ಬಸ್ ಬಂದ ಹಿಂಗೆ ನೋಡಿ ಗೈಸ್ ಇವ್ರು ಬೇರೆ ಕೋತಿಗಳ್ತಾರೆ ಹಣ ಬಂದೆ ಅಂತಾರೆ ಇಂಥ ಮಂಗಗಳನ್ನ ಜೊತೆಗೆ ಬಸ್ ಬಂತು ಮಮ್ಮ ಕಾಣಿಸ್ತಾನೆ ಇಲ್ಲ ಗೈಸ್ ಅಯ್ಯೋ ಯಾವನ ಕಾದೊಂದು ಸೈಡ್ಗೆ ಹೋಗಲ್ಲ ಬೇಗ ಬಸ್ ಬನ್ನಿ ಅಣ್ಣ ಹೇಳೋಣ ನಿಮ್ಗೆ ಇದೆ ಇಂಜಿಗೆ ಡಿಮ್ಯಾಂಡು ಬಾರಣ ಅಣ್ಣ ಬಂದ ನಾವು ಬಸ್ ಹತ್ತಿದ್ದೀವಿ ಗೈಸ್ ಬಾಯ್ ಫೈನಲಿ ಬಸ್ ಹತ್ಕೊಂಡು ನಾವಿವಾಗ ಸೋಡಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ಬಸ್ಸಲ್ಲೂ ಸೆಕೆ ಬೀಸ್ಕೊಳೋದು ಬಿಡಲ್ಲ ಇವಳು ಮತ್ತೊಂದು ಶಕ್ತಿ ಯೋಜನೆಯಿಂದ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ದೀಪಿಕಾ ಅವರು ಸಡನ್ ಎಂಟ್ರಿ ಬಾಡುಟ DC ಅಂತ ಇವರು ಪರಿಚಯ ಮಾಡ್ಕೊಂಡು ಫೈನಲಿ ಗೈಸ್ ಬಸ್ಸಲ್ಲಿ ಬಂದು ಇಳಿದ್ವಿ ಅಡಕಮನಹಳ್ಳಿ ಹೇಳ್ತಿದ್ವಿ ಸೊ ಇವಾಗ ಸೋಡೋರ್ ಮನೆಯಿಂದ ತುಂಬ ದೂರ ಐತೆ ಸೈಡ್ ಬರೆ ತುಂಬ ದೂರ ಐತೆ ಬಿಸಿಲು ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಇಲ್ಲಿ ಬೈಕ್ ನಿಲ್ಸೋನೆ ಬೈಕ್ಗಳೆಲ್ಲ ನೋಡ್ತಾ ಇದ್ರೆ ನಮಗೂ ಹೊಟ್ಟೆ ಉರಿಯುತ್ತೆ ಗೈಸ್ ನಮ್ಮ ಹತ್ರ ಒಂದು ಬೈಲಾಂಜನೇಯ ದೇವಸ್ಥಾನ ಇದು ಇದಲ್ಲ ಫೀಲ್ ಆಗುತ್ತೆ ಗೈಸ್ ಬೈಕ್ ನೋಡ್ತಾ ಇದ್ರೆ ನೋಡಿ ಗೈಸ್ ಇದು ನಮ್ಮ ಅಡಕಮನಹಳ್ಳಿ ಅಂಡರ್ ಪಾಸ್ ಇದರಲ್ಲೇ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಗಲೀಜಿದೆ ಈಗ ರೋಡ್ ಕ್ರಾಸ್ ಮಾಡಬೇಕು ಓಡೋಗು ಬಾಸ್ ಟೆಂಪಲ್ ಇಲ್ಲಿಂದನೇ ನಮಸ್ಕಾರ ಹಾಕ್ಬಿಡಿ ಗೈಸ್ ಎಲ್ಲ ಮಧ್ಯಾಹ್ನ ಆಯ್ತಾ ಗುಡ್ ಆಫ್ಟರ್ನೂನ್ ಬಾಸ್
ಓಕೆ ಗಾಯ್ಸ್, ಫೈನಲಿ ಬಸ್ ಇಳಿದು ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಸೋಡೋರ ದೊಡ್ಡಮ್ಮ ಮನೆಗೆ ಅಲ್ಲಿ ಹೋಗಿ ಬಂದ್ವಿ. ನಮ್ಮ ದೀಪಿಕಾ DC ಅವ್ರನ್ನ ಆನ್ ದಿ ಡಿಮ್ಯಾಂಡು ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ. ಅಪ್ರೂಪಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೊತೆ. ಫಸ್ಟ್ ಟೈಮ್ ವಿತ್ ಅವರ್ ಡಿಂಗ್ ಗ್ಯಾಂಗು ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡೋಣ. ಮನೆಗೆ ಬಂದಿದ್ದೀವಿ ನೋಡ್ರಿ. ನಮಗಿರೋದು ಇಷ್ಟು ಸ್ಪೇಸು, ನಾವು ಇವಾಗ ಇಷ್ಟರಲ್ಲಿ ಡೆಕೋರೇಷನ್ ಮಾಡಬೇಕು. ಸೊ ಬೇಗ ಮಾಡಬೇಕು. ಇನ್ನು ಹಾಫ್ ಆನ್ ಅವರಲ್ಲಿ ಅವಳು ಬರ್ತಾಳೆ, ಬಟ್ ಹಾಫ್ ಆನ್ ಅವರಲ್ಲಿ ಇಂಪಾಸಿಬಲ್ ಇದೆ ನಮಗೆ. ನೋಡುವ, ಟ್ರೈ ಮಾಡೋಣ ಬನ್ನಿ. ಎತ್ಕೊಬರ್ರ ಎಲ್ಲ. ಬರ್ತಡೇಗಳಿಗೆ ಸ್ವಾಗತ. ಸುಡಿ ಯಾಕೆ ಸುಡಿ ಇಷ್ಟು ಮೇಲ್ ಮಾಡಿದ್ದೀರ ಮನೆ? ಯಾಕೆ ಏನಾಯ್ತು ನೋಡಿ. ರೀಲ್ಸ್ ಖುಷಿ ಆಗ್ಲಿಲ್ವ ಬ್ರೋ? ನನ್ನ ಬಾಲು ಇಟ್ಕೊಂಡಿದ್ದು ಇಲ್ಲ. ಕೇಕ್ ತೆಗಿಬಿಡ. ಫ್ಯಾನ್ ಇಲ್ಲ. ಖುಷಿ ಆಯ್ತು. ಅದೇ ಅವ್ರ ಹುಡುಗ ಬಂದಿದ್ದು ಇನ್ನೂ ಖುಷಿ ಆಗ್ತಿತ್ತೇನೋ. ಅಬ್ಬಾ ಎಕ್ಸ್ಪೆಕ್ಟ್ ಮಾಡಿದ್ದಾ? ನಂಗೆ ಗೊತ್ತಾಯ್ತು ರೂಮಿಗೆ ಬಂದ್ಮೇಲೆ ಬಂದಿರ್ತಾರೆ. ವಿಶ್ ಮಾಡು ಬ್ರೋ. ಅಗೋ ಯಪ್ಪ. ಹ್ಯಾಪಿ ಬರ್ಡೇ. ಅದ್ ಕೂರೋದು ಇಲ್ಲ, ಅದ್ ಕಿವಿಗೆ ಸಣ್ಣಕ್ಕೆ. ಓಕೆ, ಫೈನಲಿ ಬರ್ತಡೇಗಳು ಬಂದಿದ್ದಾರೆ. ಸೊ ಇವಾಗ ಕೇಕ್ ಕಟ್ ಮಾಡೋ ಸಮಯ. ಎಲ್ಲ ಇಲ್ಲ. ಕಸ ಎಷ್ಟು ಬಿದ್ದಿದೆ ಗೈಸ್. ಆ್ಯಂಡ್ ಇವರಿಬ್ರು ಸ್ಪ್ರೇ ನಾನು ಹೊಡಿತೀನಿ ಅಂತ ಕಿತ್ತಾಡ್ತಾವ್ರೆ. ಇಂಥ ಜನಕ್ಕೆ ಏನು ಹೇಳೋಣ. ನಾವು ವಿ ಆರ್ ಕೇಕ್ ಕಟ್ಟಿಂಗ್ ದ ಕೇಕ್. ಅದಕ್ಕೂ ಮುಂಚೆ ನನ್ನ ಹುಡುಗಿಗೆ ಒಂದು ಸ್ಮಾಲ್ ಸರ್ಪ್ರೈಸ್. ಯಾರೇ ನೀನು ಸುಂದರಿ, ನನ್ನ ಮನ್ಸು ಕದ್ದ ಕಿನ್ನರಿ, ನನ್ನ ನೋಡಿ ನಾಚ್ಕೊಳ್ಳೋ ಜಿಂಕೆ ಮರಿ, ಹೇರು ಪರಕಸಿ, ನನ್ನ ಮುದ್ದು ರಾಕ್ಷಸಿ, ನಗ್ಬೇಡ ನನ್ನ ಹಾಡ್ನ ಮೇಲಕ್ಕೆ ಆರಿಸಿ, ನೀನು ತುಂಬ ಸಣ್ಣ ನನ್ನ ಹಾಡಿಗೆ ಹಚ್ಚಬೇಡ, ನನ್ನ ನೋಡೆ ಚಿನ್ನ ಬಿಟ್ಟು ನಿನ್ನ ಕಣ್ಣ ತಿನ್ನಿಸ್ತೀನಿ ನಿಂಗೆ ರಾಶಿ ಅಣ್ಣ. ಕ್ಯೂಟ್ ಕಣೆ ನೀನು ಹರ್ಷಿತಾ, ನನ್ನ ಎಡೆಗೆ ಬಂದು ಅಪ್ಪಳಿಸೋ ಮಾರುತ್ತಾ, ನಿನ್ನ ನೋಟ ಒಂದೇ ನನಗೆ ಇನ್ನು ಸಾಲುತ್ತಾ, ಓನ್ಲಿ ಒಂದು ಕಿಸ್ ನಿನ್ನ ಬೇಡುತ್ತಾ, ನೀನೇನಲ್ಲ ಕಣೆ ಜೂಲಿಯೆಟ್ಟು, ಬಟ್ ನನ್ನ ಲೈಫಿಗೆ ನೀನೇನೆ ಮಾರ್ಗ್ರೆಟ್ಟು, ನಿನ್ನ ವಾಯ್ಸ್ ಅಂತೂ ತುಂಬ ಕ್ಯೂಟೆಸ್ಟು, ಆ ನಗುನೋ ಸಾಯೋ ಹಾಗೆ ಸ್ವೀಟೆಸ್ಟು, ಮಾಡ್ಕೊಬೇಡ ನೀನು ಯಾವುದೇ ಫೀಲಿಂಗು, ನಾನು ಇದ್ದೀನಿ ನಿನ್ಗಾಗಿ ಡಾರ್ಲಿಂಗು, ನಿಂಗೆ ಗೊತ್ತು ಹೇಳೋದು ನಾನೆಲ್ಲವು, ಹೇಳೋದು ಒಂದೇ ಮಾತು ಕಣೆ, ಮಚ್ ಲವ್. ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡ್ರಿ ಪ್ಲೀಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅಜಿತಾ. ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ತಂದಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಇವಾಗೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥ ಸಮಯ. ಡಿಯರ್ ಹರ್ಷಿತಾ ಅವರೇ, ಹೆಂಗಿತ್ತು ಸರ್ಪ್ರೈಸ್? ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಇನ್ 5 ಅಂಕದಲ್ಲಿ ಉತ್ತರಿಸಿ. ಹೇಳು, ಒಪಿನಿಯನ್ ಹೇಳು.
ಇಲ್ಲ ಹೇಳು, ಪರವಾಗಿಲ್ಲ, ಏನು ಹೇಳು. ಅಳ್ಬೇಡ, ಅಳಗೆಲ್ಲ ಹೋಗ್ಬೇಡ. ನೋಡ್ರಿ ನಮ್ಮ ಸೋಡನ್ ಕತೆನ. ಡೆಕೋರೇಷನ್ ಹೆಂಗಿತ್ತು? ಅದೆಲ್ಲ ಮಾಡಿದ್ದು ಬಾನು. ನಾನು ಡಿಂಡಿಂಗ್ ಗ್ಯಾಂಗ್ ಅಧ್ಯಕ್ಷೆ, ಉಪಾಧ್ಯಕ್ಷರಾಗು ನಾನು ಅಧ್ಯಕ್ಷೆ ಪರವಾಗಿ ಹರ್ಷಿತಾ ಅವ್ರ ಬರ್ತಡೆಗೆ ನಾನು ಇವತ್ತು ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಸದಸ್ಯರು ಎಲ್ಲ ಸದಸ್ಯರ ಡೆಡಿಕೇಟ್ ದಿ ಸಾಂಗ್ ಫಾರ್ ಹರ್ಷಿತಾ ಅವರು. ಹ್ಯಾಪಿ ಬರ್ತ್ಡೇ ಫೈನಲಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ವಿತ್ ಮೈ